सरकारने अंतर्गत आरक्षणासाठी त्रुटी दूर केल्या नाहीत तर बंजारा, भुवी, कोरच व कोरम समाजाकडून 4 सप्टेंबर रोजी बेळगावमध्ये आंदोलन आणि 10 सप्टेंबर रोजी बेंगळूर येथील फ्रीडम पार्कमध्ये भव्य राज्य अधिवेशनाचे आयोजन करण्यात आले आहे, अशी माहिती भाजप एससी मोर्चाचे जिल्हाध्यक्ष प्रभू राठोड यांनी दिली। शनिवारी बेळगावमध्ये आयोजित पत्रकार परिषदेत ते बोलत होते। आरक्षण वर्गीकरणाबाबत सर्वोच्च न्यायालयाच्या आदेशानुसार योग्य निकष आखून जातीवार स्थित्यंतराचा अभ्यास व गणना करावी असे स्पष्ट सांगितले होते। मात्र भाजप सरकारने वाढवलेल्या आरक्षणाऐवजी काँग्रेस सरकारने बंजारा, भुवी, कोरच व कोरम या 4 जातींसाठी 4.5% आणि भटक्या जातींसाठी 1% आरक्षण शिफारस केलं होतं। परंतु सध्याच्या काँग्रेस सरकारने 63 जातींना एकत्र करून अंतर्गत आरक्षण जाहीर करून अन्याय केला आहे, असा आरोप त्यांनी केला। ಅದರ ಸ್ವಾಗತವನ್ನು ಕೋರ್ತಾ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಏನು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿದ್ದಾರೆ ಅದನ್ನ ವಿರೋಧಿಸಿ ಬಂಜಾರ, ಭೂವಿ, ಕೊರಮ, ಕೊರ್ಚ ಸಮಾಜದ ಪ್ರಮುಖರು ಕೂಡಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಏನು ನಡೆಸ್ತಾ ಇದ್ದೇವೆ। ಎಂಪಿರಿಕಲ್ ಡಾಟಾ ಪ್ರಕಾರ, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕನ್ನೋದು ಸರ್ವೋಚ್ಚ ನ್ಯಾಯಾಲಯದ ಆದೇಶವಾಗಿರುವುದರಿಂದ ಮೊದಲಿನ ಸರ್ಕಾರ ಭೂವಿ, ಬಂಜಾರ, ಕೊರಮ, ಕೊರಚ ಇವು 4 ಸಮುದಾಯಕ್ಕೆ 4.5% ಅನ್ನ ಮೀಸಲಾತಿಯನ್ನು ನೀಡಿದ್ರು ಕೂಡ ಸೋದರ ಸಮುದಾಯದವರಾದಂತ ಅಲೆಮಾರಿ ಸಮುದಾಯಕ್ಕೆ ಸಪರೇಟ್ ಆಗಿ 1% ರಿಸರ್ವೇಶನ್ ಕೊಟ್ಟಿದ್ರು। ಇವಾಗಿನ ಕಾಂಗ್ರೆಸ್ ಸರ್ಕಾರ ಈ 4 ಸಮುದಾಯಗಳನ್ನ ಒಳಗೊಂಡು ಅದರ ಜೊತೆಗೆ ಬಿಜೆಪಿ ಸರ್ಕಾರ ಏನು ಸಪರೇಟ್ ಆಗಿ 1% ಅಲೆಮಾರಿ ಜನಾಂಗಕ್ಕೆ ಕೊಟ್ಟಿತ್ತು, ಅದನ್ನು ಕೂಡ ನಮ್ಮ ಸಮುದಾಯದಲ್ಲಿ ಸೇರಿಸಿ ಒಟ್ಟಾರೆಯಾಗಿ 5% ಅನ್ನ ರಿಸರ್ವೇಶನ್ ಅನ್ನ ಘೋಷಣೆ ಮಾಡಿದ್ದಾರೆ। ಇದನ್ನ ಬಂಜಾರ ಸಮಾಜದ ಎಲ್ಲಾ ಮುಖಂಡರುಗಳು ರಾಜ್ಯಾದ್ಯಂತ, ಬರೇ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ನಾವು ತೀವ್ರವಾಗಿ ಖಂಡಿಸ್ತೀವಿ। ಕಾರಣ ಇದು ಮಹಾ ಮೋಸ। 4.5% ಬಿಜೆಪಿ ಸರ್ಕಾರ ಕೊಟ್ಟಂತ ರಿಸರ್ವೇಶನ್ ಅನ್ನ ಅದಕ್ಕಿಂತ ಜಾಸ್ತಿ 7% ಆಗ್ಲಿ ಅಥವಾ 6.5% ಆಗ್ಲಿ ಕೊಟ್ಟಿದ್ರೆ ನಾವು ಯಾವುದೇ ಸರ್ಕಾರ ಇರಲಿ ಸಮಾಜದ ಪರವಾಗಿ ಅವ್ರಿಗೆ ನಾವು ತಲೆ ಮೇಲೆ ಎತ್ಕೊಂಡು ಸತ್ಕಾರ ಸನ್ಮಾನ ಮಾಡ್ತಾ ಇದ್ವಿ। ಇದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಕ್ಕೆ, ಈ 4 ಸಮುದಾಯಕ್ಕೆ ದ್ರೋಹವನ್ನು ಮಾಡಿದ್ದಾರೆ। ಬರುವಂತ 4ನೇ ತಾರೀಕು ಬೆಳಗಾವಿ ಜಿಲ್ಲೆಯಲ್ಲಿ 4 ಸಮುದಾಯದ ಪ್ರಮುಖರು, ಹೋರಾಟಗಾರರು ಕೂಡಿ ಚೆನ್ನಮ್ಮ ಸರ್ಕಲ್ದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ। ಅದೇ ರೀತಿ ಬರುವಂತ 10ನೇ ತಾರೀಕು ರಾಜ್ಯಾದ್ಯಂತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿ ಜಿಲ್ಲೆಯಿಂದ ಸಾವಿರಾರು ಜನ ಸೇರಿ, ಲಕ್ಷಾಂತರ ಜನ ಸೇರಿ ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಿನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಂತೇಳಿ ಎಲ್ಲಾ ಮುಖಂಡರು ಕೂಡಿ ನಾವು ನಿರ್ಣಯ ಮಾಡಿದ್ದೀವಿ। ಅದಕ್ಕಾಗಿ ತಮ್ಮ ಮಾಧ್ಯಮದವರಿಗೆ ನಾನು ಹೇಳಿಕ್ ಬಯಸ್ತೀನಿ, ಯಾರೋ ಕೆಲವು ನಮ್ಮ ಸಹೋದರ ಸಮುದಾಯರಿಗೆ ಓಲೈಕೆ ಮಾಡ್ಲಿಕ್ಕಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಹೊಂಟಿದೆಯಲ್ಲ ಇದು ಸಮಂಜಸ ಅಲ್ಲ ಅನ್ನೋದು ನಾವು ತಮ್ಮ ಮಾಧ್ಯಮ ಮುಖಾಂತರ ನಾನು ಇದನ್ನ ಮಾಡ್ತೀನಿ। ಸಮುದಾಯವನ್ನ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವಾಗ ಏನ್ ಇದನ್ನ 4.5% ಕೊಟ್ಟರು ಕೂಡ ಅವ್ರನ್ನ ನಮ್ಮ ಸಮಾಜಕ್ಕೆ ವಿರೋಧ ಅಂತ ಹೇಳಿ ನಾವು ಏನ್ ಅವ್ರಿಗೆ ಅವ್ರ ಸರ್ಕಾರ ಇದ್ರೂ ಕೂಡ ನಾವು ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗ ಪಕ್ಷಾತೀತವಾಗಿ ವಿರೋಧಿಸಿ ಅವ್ರ ಕೆಳಗೆ ಇಳಿಸಿದ್ದೀವಿ। ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವು ಪಕ್ಷ ಅನ್ನೋದು ಇಲ್ಲಿ ಪ್ರಶ್ನೆ ಬರೋದಿಲ್ಲ। ಅದಕ್ಕಾಗಿ ಈ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಗಮನಕ್ಕಿರಬೇಕು। ಯಾಕಂದ್ರೆ ದೇವೇಂದ್ರ ಸಿಂಗ್ ಮತ್ತು ಪಂಜಾಬ್ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಎಲ್ಲರಿಗೆ ಗೊತ್ತಿರುವಂತ ವಿಷಯ, ಅಲ್ಲೂ ಕೂಡ ಹಿನ್ನಡೆ ಆಗಿದೆ। ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ದಯವಿಟ್ಟು ಸಮಾಜದ ಕಳಕಳಿ ಇರುವಂತ ಒಂದು ಯುವಕನಾಗಿ, ಸಮಾಜದ ಮುಖಂಡನಾಗಿ ನಾವು ತಮಗೆ ಕಳಕಳಿಯಿಂದ ಕೇಳ್ತಾ ಇದ್ದೀವಿ, ತಾವೇನ ಆದೇಶ ಮಾಡಿದಿರಿ ಅದನ್ನ ಮಾರ್ಪಾಡು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು। ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ಪ್ರತಿಭಟನೆ ಮುಖಾಂತರ ನಿಮ್ಮನ್ನ ಎಚ್ಚರಿಸಬೇಕಾಗತ್ತೆ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತೇನೆ। यावेळी मंजू कम्मार, देवेंद्र कम्मार, सुरेश राठोड, राजू राठोड आदी मान्यवर उपस्थित होते।
संकल्प शिंदे, KMM मराठी, बेळगाव.